ಬಂಧುಗಳೇ, ಮತ್ತೊಮ್ಮೆ ನಮ್ಮ ಅಂತರ್ದೃಷ್ಟಿ ಜ್ಞಾನ ಪ್ರಸಾರ ವಾಹಿನಿಗೆ ಆತ್ಮೀಯವಾಗಿ ತಮ್ಮೆಲ್ಲರನ್ನು ಸ್ವಾಗತಿಸಿ ನನ್ನ ಜೊತೆ ಒಂದು ಕಥೆ ಸರಣಿಯ 10ನೇ ಸಂಚಿಕೆಗೆ ತಮ್ಮೆಲ್ಲರಿಗೂ ಆದರದ ಪ್ರೀತಿಯ ಸ್ವಾಗತ, ಸುಸ್ವಾಗತ. ಇವತ್ತು ನಾನು ಹೇಳಬೇಕು ಅಂತ ಹೊರಟಿರೋ ಕತೆ, ಈ ವಿಚಾರ ನಾನು ಸಾಕಷ್ಟು ಸರಿ ಇಲ್ಲಿ ಚರ್ಚೆ ಮಾಡಿದ್ದೇನೆ. ನಮ್ಮ ಯುವಕರಿಗೆ ಯಾಕೆ ಮೌಲ್ಯಾಧಾರಿತ ಶಿಕ್ಷಣ ದೊರೀತಾ ಇದೆಯೋ ಇಲ್ವೋ ಅಂತಲೇ ಸಂದೇಹ ಬರ್ತದೆ ಒಂದ್ಸರಿ. ಯಾಕೆಂದರೆ ಎಲ್ಲ ಬೇಕಾದಷ್ಟು ಡಿಗ್ರಿ ತೊಗೊಂಡಿರ್ತಾರೆ, ಬೇಕಾದಷ್ಟು ಸಂಪಾದನೆ ಮಾಡ್ತಾಯಿದ್ರೆ ಅವರು ಮುಖ್ಯವಾಗಿ ತಮ್ಮ ಜನ್ಮ ಕೊಟ್ಟ ತಂದೆ ತಾಯಿಗಳನ್ನೇ ಅವರು ಮರೆತು ಬಿಡ್ತಾರಲ್ಲ. ಇದು ಯಾಕಿದು ಅಂತ ಮೊನ್ನೆ ಯಾರೋ ಒಬ್ಬರು ಕಳಿಸಿದ್ರು ಈ ಕತೆ ಓದು ಅಂತ. ಅದೇ ನಿಮ್ದು ಹಂಚ್ಕೋಬೇಕು ಅಂತ ಅನಿಸ್ತು ನನಗೆ. ಭಾಳ ಜನ ಕತೆ. ಯಾರೋ ಒಬ್ಬರು ವೃದ್ಧ ದಂಪತಿಗಳು ಸುಮಾರು 46 ವರ್ಷ ಕೋಟಿ ಸಂಸಾರ ಮಾಡಿದ್ರಂತೆ. ಸಂಸಾರ ಮಾಡಿದ್ರು ಅವ್ರೇನು ಜಗಳ ಆಡಿಲ್ಲ ಅಂತೇನಿಲ್ಲ. ಆದರೆ ಅವರು ಆಗಾಗ ಜಗಳ ಬರೋದು ಮಾಮೂಲಿ. ಆದರೆ ಆಯಮ್ಮ ಆಕೆ ಇದ್ರೆ ಅವ್ನು ಹೆಂಡತಿದ್ರಲ್ಲ, ಆಕೆ ಮಾತ್ರ ಭಾಳ ಸಿಟ್ಟು. ಏನು ನಡೀತಾ ಇತ್ತು, ಒಂದು ಸರಿ ಮನೇಲಿ ಒಂದು ಚರ್ಚೆ ಬಂತು. ಏನು ಚರ್ಚೆ ಅಂದರೆ ಅವರಲ್ಲಿರ್ತಕ್ಕಂಥ ಆಸ್ತಿನ 4 ಪಾಲು ಮಾಡಿಬಿಡೋದು. 4 ಪಾಲು ಮಾಡಿ ಒಂದು ಭಾಗ ಮಗನಿಗೆ, ಒಂದು ಭಾಗ ಮಗಳಿಗೆ, ಇನ್ನೊಂದು ಭಾಗ ಅವನಿಗೆ, ಇನ್ನೊಂದು ಭಾಗ ಆಯಮ್ಮನಿಗೆ ಅಂತ. ಇದಕ್ಕೆ ಆ ತಂದೆ ಒಪ್ಪಲಿಲ್ಲ. ತಂದೆಯ ಮನೆ ಯಜಮಾನ ಏನು ಹೇಳ್ತಾರೆ ಅಂದರೆ, ನೋಡು, ನಮ್ಮ ಮಕ್ಕಳನ್ನು ನಮ್ಮದಿಲ್ಲ, ನಾವು ಇನ್ಯಾರು ನಂಬಬೇಕು? ಹಾಗಲ್ಲ, ಅದು ಮಕ್ಕಳು ನಂಬೋಣ, ನಾವು ಕೊಟ್ಬಿಡೋಣ ಅಂದವನು. ಆಕೆ ಕಡೆಗೆ ಮಕ್ಕಳು ಒಪ್ಪಲಿಲ್ಲ. ಹೌದಮ್ಮ, ನಮ್ಗೆ ಕೊಡಬೇಕು ಅಂತಂದರು. ಆದರೆ ಆಕೆ ಏನು ಮಾಡಿದ್ಲು ಅಂದರೆ, ಭಾಳ ತಲೆ ಉಪಯೋಗಿಸ್ಬಿಟ್ಟು ಆಕೆ ಹೇಳ್ದು, ಒಂದು ಮಾಡಿ ಈ ಆಸ್ತಿ ಇದೆಯಲ್ಲ 3 ಪಾಲು ಮಾಡಿದ್ರಲ್ಲಿ. ಒಂದು ಪಾಲು ಮಗನಿಗೆ, ಒಂದು ಪಾಲು ಮಗಳಿಗೆ. ಯಜಮಾನ್ರೇ, ನೀವೇನು ಮಾಡಿ 6 ತಿಂಗಳು ಮನೆ, 6 ತಿಂಗಳು ಮಗಳ ಮನೆಯಲ್ಲಿ, ಇನ್ನೊಂದು 6 ತಿಂಗಳು ಮಗನ ಮನೆಯಲ್ಲಿ ಇರಿ. ನೀವು ಒಂದು ಪಾಲು ಮಾತ್ರ ನನಗೆ ಬೇಕು ಅಂಥೇಳಿ ತನ್ನ ಪಾಲನ್ನು ಆಕೆ ಹಂಗೇ ಕಾದಿರಿಸ್ಕೊಂಡಿದ್ದಂತೆ. ಏನು ದುರಂತ ಆಗೋಯ್ತು, ಆ ತಂದೆ ಮಗನನ್ನು ಕರ್ಕೊಂಡು ಅವರು ಇಂಗ್ಲೆಂಡ್ಗೆ ಹೋಗೋ ಒಂದು ಯೋಚನೆ ಅವ್ರದ್ದು. ಇಂಗ್ಲೆಂಡಲ್ಲಿ ಹೋಗಿ ಸುಖವಾಗಿ ಜೀವನ ಮಾಡ್ಬೋದು ಅಂತ ಅಂದ್ಕೊಂಡ್ಬಿಟ್ಟು, ಆಕೆ ಹೆಸರು ಶಾರದಮ್ಮ ಅಂತ. ಪಾಪ ಆಕೆಗೆ ಗಂಡನ ಬಿಟ್ಟು ಕಳ್ಸೋಕ್ಕೆ ಮನಸ್ಸಿಲ್ಲ. ಎಷ್ಟೇ ಹೊಡೆದಾಡಲಿ, ಎಷ್ಟೇ ನೋಡಿ, 45 ವರ್ಷ ಅವರು ಹಂಗೆ ಸಂಸಾರ ಮಾಡಿದ್ದಾರೆ ಅಂದರೆ ಹಿಂಗಾಗತ್ತೆ. ಆದರೆ ವಿಧಿ ಇಲ್ಲ, ಅದು ಹೇಳ್ದಂಗೆ ಕೇಳಿಲ್ಲ. ಮಗನ ಜೊತೆ ಲಂಡನ್ ಹೊರಟೇ ಬಿಟ್ರು. ಇಲ್ಲಿ ಈ ಅಮ್ಮ ಒಬ್ಬಳೇ ಇದ್ದಾಳೆ, ಪಾಪ ಒಬ್ಬಳೇ ಇದ್ದಾಳೆ. ಸರಿ, ಹೆಂಗೋ ಏನೋ ಪಾಪ ಹಳ್ಳಿಲಿ ಹೆಂಗೋ ಜೀವನ ಮಾಡ್ಕೊಂಡು ಹೆಂಗೋ ಇದ್ರು ಪಾಪ. ಒಂದಿನ ರಾತ್ರಿ ಸುಮಾರು ಒಂದು 10 ಗಂಟೆ ಆಗಿರಬೇಕು, 10 ಇಲ್ಲ ಇನ್ನು ಜಾಸ್ತಿನೇ ಆಗಿರಬೇಕು. ಆಗ ಇದಕ್ಕೆ ಒಂದು ಫೋನ್ ಕಾಲ್ ಬರ್ತದೆ. ಯಾರ್ದು ಅಂತ ನೋಡಿದ್ರಲ್ಲ ಆಕೆ. ಆಶ್ಚರ್ಯ, ಮಗನ ಮನೆಯಿಂದ ಫೋನು, ಅದು ವಿಡಿಯೋ ಕಾಲು. ಯಾಕೆ ಅಂತ ನೋಡಿದ್ರು. ರಿಸೀವ್ ಮಾಡ್ತಾಳೆ. ಅಲ್ಲಿ ಏನಾಗಿದೆ ಗೊತ್ತಾ, ಆ ಯಮನ ಗಂಡ, ತಂದೆ ಯಜಮಾನ ಆದವನು ಒಂದು ರೂಮಲ್ಲಿ ಹೋಗ್ಬಿಟ್ಟು ನೇಣು ಹಾಕ್ಕೊಂಬಿಟ್ಟು ವಿಡಿಯೋ ಕಾಲ್ ಮಾಡಿ ಹೆಂಡತಿ ತೋರಿಸ್ತಾ ಇದ್ದೀನಿ, ನೋಡು ನಾನು ಮೋಸ ಹೋಗ್ಬಿಟ್ಟೆ, ನಿಮ್ಮ ಮಾತು ನಾನು ಕೇಳಬೇಕಾಗಿತ್ತು, ನಮ್ಮೊಂದು ಸ್ವಲ್ಪ ಇಟ್ಕೋಬೇಕಾಗಿತ್ತು. ನಾವು ಎಲ್ಲ ಮಕ್ಕಳು ಮಾಡ್ತಾರೆ ನಂಬಿಟ್ಟು ಅವ್ರ ಜೊತೆ ಬಂದುಬಿಟ್ಟೆ. ಇಲ್ಲಿ ಬಂದು ಒಂದೇ ಒಂದು ವಾರಕ್ಕೇ ನನಗೆ ನರಕ ತೋರಿಸ್ಬಿಟ್ರು. ಮೊದಲೇನು ಮಾಡಿದ್ರು, ನನ್ನನ್ನು ಒಂದು ರೂಮಲ್ಲಿ ಕೂಡ ಹಾಕಿದ್ರು. ಎರಡನೇದು, ಅಲ್ಲಿ ಇಲ್ಲಿ ಮಾತಾಡಬಾರ್ದು ಅಂತ ಕಡ್ಡಾಯ ಮಾಡಿದ್ರು. ಎಲ್ಲಿ ನಾನು ನಿನಗೆ ಹೇಳಿಬಿಡ್ತೀನೋ ಅಂತ ನನ್ನದಿರೋ ಫೋನ್ ಗೀನೆಲ್ಲ ಕಿತ್ಕೊಂಡ್ಬಿಟ್ರು.
ಕಡೆಗೆ ಯಾವ ಪರಿಸ್ಥಿತಿ ತಂದು ಅಂದರೆ ಊಟಕ್ಕೆ ಈ ಜೈಲಿನಲ್ಲಿ ಖೈದಿಗಳು ತಟ್ಟೆ ತೊಗೊಂಬರ್ತಾರಲ್ಲ ಆ ಥರ ಬರೋಂಗೆ ಮಾಡಿದ್ರು. ಅದೇನು ಅವರೆಲ್ಲ ತಿಂದು ಊಟ ಎಲ್ಲ ಆದಮೇಲೆ ಸ್ವಲ್ಪ ಯಾವಾಗಲೂ ಬೇಕಾಗಿ ತಂದೆಯ ಮನೆಯಲ್ಲಿ ಮಗನಿಗಿದ್ದಂತಹ ಸ್ವತಂತ್ರ ಮಗನ ಮನೇಲಿ ಅಪ್ಪನಿಗೆ ಇರಲಿಲ್ಲ. ಇನ್ನು ಮಗಳ ಮನೆಗೆ ಅಂತಂದರೆ ಅದು ಇನ್ನೂ ನರಕ. ಅದು ಅಲ್ಲಂತೂ ರಾಮ ಹೇಳೋಕ್ಕಾಗಲ್ಲ, ಅಲ್ಲಿ ಭಾಳ ಕಷ್ಟ ಅಲ್ಲ ಮಾತ್ರ. ಯಾಕೆ ಅಳಿಯನ ಮುಂದೆ ಹಿಂಗೋ ಮಾತಾಡೋಂಗಿಲ್ಲ. ಮಗಳು ಅಳಿಯ ಮೊಮ್ಮಕ್ಕಳೆಲ್ಲ ಊಟ ಮಾಡಿದ ಮೇಲೆ ಅವ್ರು ಹಾಕಿದ್ದು ತಿನ್ನಬೇಕು, ಇಷ್ಟ ಬಂದಿದ್ದು ಕೇಳೋಂಗಿಲ್ಲ, ಎಲ್ಲೂ ಆಚೆ ಹೋಗೋಂಗಿಲ್ಲ. ಒಂದು ರೂಮಲ್ಲಿ ಹಾಕಿ ನನ್ನ ಕೂಡಾಕ್ಬಿಟ್ಟು ಅವ್ರು ಆಚೆ ಹೋಗೋ ಥರ ಮಾಡ್ತಾಯಿದ್ದಾರೆ. ಹಾಗಾಗಿ ನಾನು ಬದುಕಿದ ಪ್ರಯೋಜನ ಇಲ್ಲ. ಅದು ಯಾಕೋ ಮನಸ್ಸು ನಿನಗೆ ಹೇಳಬೇಕು ಅನ್ನಿಸ್ತು, ಅದಕ್ಕೆ ಹೇಳ್ತಾ ಇದ್ಬಿಟ್ಟು ತನ್ನ ಕೊರಳಿಗೆ ಹಾಕ್ಕೊಂಡಿದ್ದಂತಹ ಹಗ್ಗವನ್ನು ಸ್ವಲ್ಪ ಬಿಗಿ ಮಾಡಿದಂತೆ. ಇಷ್ಟೊತ್ತೂ ಭಾಳ ತಾಳ್ಮೆಯಿಂದ ಕೇಳಿಸ್ಕೊಂಡಿದ್ದಂತಹ ಶಾರದಮ್ಮ ಇನ್ನೊಂದು ಸರಿ ಏನಾದರೂ ಚೂರು ಏನಾದರೂ ಹೆಚ್ಚು ಕಮ್ಮಿ ಮಾಡಿಕೊಂಡ್ರೆ ನನ್ನ ಮೇಲೆ ಆಣೆ ಏನದು. ಯಾವಾಗ ಆಣೆ ಏನಂದ್ರು ಆಗ ಆತ ಹಗ್ಗವನ್ನು ಸಡಿಲಿಸಿ ಹೇಳ್ದ, ನೋಡು ನಿನ್ನ ಮಗನ ಫೋನು ಕದ್ದು ಮಾಡ್ತಾಯಿದ್ದೀನಿ ಅಂದ. ಆಕೆ ಹೇಳಿತು, ನೋಡಿ ಅವ್ರ ವಿಚಾರ ನನಗೆ ಯಾವತ್ತೋ ಗೊತ್ತಿತ್ತು. ಯಾವಾಗ ಅವರು ಅತಿಯಾದ ವಿದೇಶದ ವ್ಯಾಮೋಹ ಇಟ್ಕೊಂಡು ನಮ್ಮ ಸಂಸ್ಕೃತಿ ಸಂಸ್ಕಾರವನ್ನು ಮರೆತರು ಅವತ್ತಿಗೆ ಗೊತ್ತಾಯ್ತು ನನಗೆ ಮುಂದೆ ಯಾವತ್ತೂ ಅನಾಹುತಾನೆ ಅಂತ. ನಾನು ನೋಡಿ ಯಾವತ್ತೂ ನೀವು ಬಿಕಾರಿ ಅಲ್ಲ. ಯಾಕೆ ಗೊತ್ತಾ, ನಿಮ್ಮ ಪಾಲು ನಾನಿದ್ದೀನಿ. ಅದರಲ್ಲೂ ನಾನು ಏನು ಕೋಟಿ ರೂಪಾಯಿ ಅಂತ ಆಸ್ತಿ ಉಳಿಸ್ಕೊಂಡಿದ್ದೀನಿ, ಅದರಲ್ಲಿ ನೀವು ಕೊಟ್ಟ ಭಿಕ್ಷೆನೇ. ಯೋಚನೆ ಮಾಡಬೇಡಿ. ನನ್ನ ಜೊತೆಯಲ್ಲಿ ನನ್ನ ಸ್ನೇಹಿತರಿದ್ದಾರೆ, ಅವ್ರಿಗೆ ಹೇಳಿ ನಿಮ್ಮನ್ನು ಭಾರತಕ್ಕೆ ಬರೋಕ್ಕೆ ವಾಪಸ್ ಮಾಡ್ಕೋತೀನಿ. ನಾನು ಮಾಡಿಕೊಂಡು ಏನು ನಮ್ಮದು ಕೋಟಿ ರೂಪಾಯಿ ಇದೆ ಅದನ್ನು ತೊಗೊಂಡೋಗ್ಬಿಟ್ಟು ಒಂದು ಬ್ಯಾಂಕ್ನಲ್ಲಿ ಹಾಕಿ ಬರೋ ಬಡ್ಡಿ ತಿನ್ಕೊಂಡು ಜೀವನ ಮಾಡ್ಕೊಂಡಿರೋಣ, ಯೋಚನೆ ಮಾಡಬೇಡಿ ಅಂತ ಹೇಳಿ ಒಂದು ವಾರದಲ್ಲಿ ಹೇಗೋ ಅವರಿವ್ರನ್ನ ಕೈ ಕಾಲು ಹಿಡಿದು ತನ್ನ ಗಂಡನನ್ನು ಕರೆಸ್ಕೊಂಡು ಆ ಇರೋ ಆಸ್ತಿನೆಲ್ಲ ಮಾರಿಬಿಟ್ಟು ಒಂದು ಸ್ವಲ್ಪ ಒಂದು ಆಪತ್ತು ಕಾಲಕ್ಕೆ ಅಂತ ಒಂದು ಚೂರು ಹಿಡ್ಕೊಂಡ್ಬಿಟ್ಟು ಮಿಕ್ಕಿದ್ದನ್ನೆಲ್ಲ ಮಾರಿ ಯಾವುದೋ ಒಂದು ವೃದ್ಧಾಶ್ರಮಕ್ಕೆ ಏನು ಮಿಕ್ಕಿದ್ದಲ್ಲ ಆಸ್ತಿ ಅದರ ವೃದ್ಧಾಶ್ರಮಕ್ಕೆ ಬರೆದ್ಬಿಟ್ಟು, ನೋಡಿ ನಮ್ಮ ಸತ್ತ ನಂತರ ನಮ್ಮ ಕಾರ್ಯನೆಲ್ಲ ನೀವೇ ಮಾಡಿ ಅಂತ ಹೇಳಿ ಅವರಿಗೆ ಬರೆದುಬಿಟ್ಟು, ಇನ್ನು ಬರೋ ದುಡ್ಡಲ್ಲಿ ಆ ವೃದ್ಧಾಶ್ರಮದ ಜೊತೆ ಅಲ್ಲಿ ಇಲ್ಲಿ ತಿರ್ಕೊಂಡು ಕಾಲ ಕಳ್ಕೊಂಡು ಸುಖವಾಗಿರೋದಂಗೆ ಚೆನ್ನಾಗಿದ್ದರು ಅಂತ. ಇಲ್ಲಿ ಯಾಕೆ ಹೇಳ್ತೀನಿ ಅಂದರೆ, ಹೆಣ್ಣಿನ ಬುದ್ಧಿವಂತಿಕೆ, ಹೆಣ್ಣಿನ ಒಂದು ಚಾಕಚಕ್ಯತೆ ಇದೆಯಲ್ಲ, ಬಿಹೈಂಡ್ ಎವರಿ ಸಕ್ಸಸ್ಫುಲ್ ಮ್ಯಾನ್ ದೇರ್ ಇಸ್ ಎ ವುಮೆನ್ ಅಂತ. ಪ್ರತಿಯೊಬ್ಬ ಗಂಡಸಿನ ಯಶಸ್ಸಿನ ಹಿಂದೆ ಹೆಣ್ಣಿನ ಒಂದು ಸಹಕಾರ ಖಂಡಿತ ಇದೆ ಅಂತ ಹೇಳಿದ್ರೆ ತಪ್ಪಾಗಲಾರ್ದಾದ್ರಿಂದ ಅವಳಿಗೆ ಹೆಣ್ಣು ಸಂಸಾರದ ಕಣ್ಣು ಅಂತ ಕರೀತಾರೆ. ಯಾವ ಸಮಾಜ ಒಂದು ಕಾಲದಲ್ಲಿ ಹೆಣ್ಣನ್ನು ಹುಣ್ಣು ಅಂತ ಇತ್ತು, ಅದಕ್ಕೆ ಹುಣ್ಣೋಗಿ ಕಣ್ಣಾಗಿದೆ. ಆ ಕಣ್ಣು ಮಣ್ಣಲ್ಲೋಗೋ ಮಾಯ ಆಗೋದ್ರೊಳಗಾಗಿ ಅದನ್ನು ಕಾಪಾಡಿಕೊಂಡು ಮನೆ ದೀಪವನ್ನು ಬೆಳಗಿ ಸುಖವಾಗಿರಬೇಕು. ಮತ್ತು ಈಗ ಮಕ್ಕಳಿಗೆ ನಾನು ಹೇಳೋದೇನು ಅಂದರೆ, ಮಕ್ಕಳೇ, ತಂದೆ ತಾಯಿಗಳ ಒಂದು ಮಹತ್ವವನ್ನು ಅರ್ಥ ಮಾಡ್ಕೊಳ್ಳಿ. ನೀವು ಯಾವ ಶಿಕ್ಷಣ ಪಡೆದ್ರೆ ಏನು ಮಾಡಿದರೆ ಏನು, ಮಾತಾ ಪಿತರನ್ನು ಬಳಲಿಸಿದಾತನು ಯಾತ್ರೆಯ ಮಾಡಿದರೆ ಏನು ಫಲ, ಘಾತಕತನವನ್ನು ಬಿಡದೆ ನಿರಂತರ ಗೀತೆಯನ್ನು ಓದಿದರೇನು ಫಲ, ಕಪಟತನದಲ್ಲಿ ವಂಚಿಸುವಾತನು ಯಾತ್ರೆಯ ಮಾಡಿದರೇನು ಫಲ, ಕುಪಿತತನವನ್ನು ಬಿಡದೆ ನಿರಂತರ ಉಪವಾಸ ಮಾಡಿದರೇನು ಫಲ. ನೋಡಿ, ನಮ್ಮಲ್ಲಿ ಮುಖ್ಯವಾಗಿ ನಾವು ಸೋಲ್ತಾ ಇರೋದೇ ಕೋಪದಿಂದನೇ. ಧೈರ್ಯ ಇರುವಲ್ಲಿ ಧರ್ಮ, ಲೋಭವಿರುವಲ್ಲಿ ಪಾಪ, ಕ್ರೋಧದ ಬಳಿಯೇ ಮೃತ್ಯುವಿಹನು, ಕ್ಷಮೆ ಇರುವಡೆ ನೀನು. ಹಾಗಾಗಿ ಎಲ್ಲರನ್ನೂ ಕೈ ಮುಗಿದು ಪ್ರಾರ್ಥನೆ ಮಾಡೋದೇನೆಂದರೆ, ಕ್ಷಮಾಗುಣವನ್ನು ಬೆಳೆಸ್ಕೊಳ್ಳಿ, ಬೇರೆಯವ್ರನ್ನ ಕ್ಷಮಿಸಿ. ಆಮೇಲೆ ಯಾರನ್ನು ಹೀನ ಕಾಣಬೇಡಿ. ಬರದಿರುವುದೆಣಿಕೆಯಲ್ಲಿ ಬಂದಿಹುದ ಮರೆಯದಿರು, ಗುರುತಿಸು ಒಳಿತನ್ನು ಕೇಡುಗಳ ಮಧ್ಯೆ,
ಬಂದ ಭಾಗ್ಯವನ್ನೇ ಬಾರಿದೆಂಬುದನ್ನು ಬಿಡು, ಹರ್ಷಕರಿ ದಾರಿಯಲ್ಲೋ ಮಂಗುತಿಮ್ಮ ಅಂತ ಹೇಳ್ತಾ, ಜೀವನದಲ್ಲಿ ಒಂದು ಗುರು ಇರಲಿ, ಗುರು ಇರಲಿ ಆ ಎರಡನ್ನೂ ಸರಿಯಾಗಿ ಸಾಧನೆ ಮಾಡಿ ಜನ್ಮವನ್ನು ಪವಿತ್ರ ಪಾಪವನ್ನಾಗಿ ಮಾಡಿಕೊಳ್ಳಿ ಅಂತ ಪ್ರಾರ್ಥನೆ ಮಾಡಿ ಇವತ್ತಿನ ಈ ಸಂಚಿಕೆ ಇಲ್ಲಿಗೆ ಮುಗಿಸ್ತೇನೆ. ನಮಸ್ಕಾರ.